ಅಘೋರ ಭದ್ರಕಾಳಿ ನಮಃ ಅಘೋರ ಗಣಪತಿ ನಮಃ ಕಾಳಿಕಾಂಬಾಯ ಚ ವಿದ್ಮಹೆ ಸ್ಮಶಾನವಾಸಾಯ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಯಾವುದೋ ಕಾಲದಲ್ಲಿ ನಡೀತಾ ಇದ್ದಂಥ ಮಾಟ ಮಂತ್ರ, ಯಾರೋ ಒಬ್ಬರು ಈ ಕೂದಲು ಬಟ್ಟೆ ಇದನ್ನೆಲ್ಲ ತಗೊಂಡು ಮಾಡ್ತಾ ಇದ್ದಂಥವ್ರು ಈಗಲೂ ಆ ಶಕ್ತಿ ಅಥವಾ ಆ ರೀತಿಯ ಯಂತ್ರತಂತ್ರ ಮಂತ್ರ ಪ್ರಯೋಗಗಳು ಆದಾಗ ಮನುಷ್ಯ ಅಷ್ಟೇ ಕುಗ್ತಾನೆ. ಅದಾಗೋದಕ್ಕೆ ಸಾಧ್ಯನ ಇದೆಯಾ ಅಂತ ದಾರಿಗೆ ಅಡ್ಡ ಬರ್ತಿದ್ರು. ಏನನ್ನಾಗಲಿ ನಾನು ಮಾಡಬೇಕು, ಮೊಡಕೆ ಇಟ್ಬಿಟ್ಟು ನಿಂಬೆಹಣ್ಣು ಇಟ್ಬಿಟ್ಟು ಹೊಡೆದ್ರೆ ಆಗಲ್ಲ. ನರದೃಷ್ಟಿ ಅಂತ ಹೊಂದಿದೆ. ಏನ್ ಮಾಡ್ತಾರೆ, ನಿಂಬೆಹಣ್ಣು ಎಳೆ ತೆಗಿತಾರೆ, ಸೌತೆಕಾಯಿನ ಎಳೆ ತೆಗಿತಾರೆ, ಒಂದ್ ರಂಗೋಲಿ ಹಾಕ್ಬಿಡ್ತಾರೆ, ನರದೃಷ್ಟಿ ಹೋಯ್ತು ಅಂತಾರೆ. ಮನೆಯಲ್ಲಿ ನಾವು ಹೆಣ್ಣು ಮಕ್ಕಳು ಕಟ್ ಮಾಡ್ತಾನೆ ಇರ್ತಾರೆ, ಹಿಂಗ ಅಂತಾನೆ ಇರ್ತಾರೆ, ಸೌತೆಕಾಯಿ ಆಗೋದು ದೃಷ್ಟಿ ಹೋಗ್ಬೋದಲ್ವಾ? ನೀವು ಓಪನ್ ಚಾಲೆಂಜ್ ಆಗ್ತೀರಾ ಪಬ್ಲಿಕ್ಗೆ, ನಿಮ್ಮಲ್ಲಿ ಆಗದಿರೋ ಕೆಲಸಗಳು ಯಾರಲ್ಲೇ ಹೋಗಿದ್ರು ಆಗಿಲ್ಲ ಅಂತಂದ್ರು ಬನ್ನಿ ನನ್ನ ಹತ್ರ ಬನ್ನಿ ಅಂತ ಹೇಳ್ತಿರಲ್ಲ, ಇದು ಹೆಂಗ್ ಸಾಧ್ಯ ಅಂತ. ಈ ಮಾಟ ಮಂತ್ರ ವಿಚಾರದಲ್ಲಿ ಯಾವುದು ತುಂಬಾ ಕ್ಲಿಷ್ಟಕರವಾದದ್ದು, ಯಾವುದು ಸಿಕ್ಕಾಪಟ್ಟೆ ಪರಿಣಾಮ ಬಿದ್ದಿರುತ್ತೆ ಜನಗಳ ಮೇಲೆ? ಕಪಾಲಿ ಮಾಲಿ ಅಂತ ಅಂತಾರೆ. ಎಷ್ಟೋ ತಂತ್ರವಿದ್ಯರಿಗೆ ಅದರ ಹೆಸರನ್ನು ಕೂಡ ಗೊತ್ತಿರುತ್ತೆ. ನಿಜವಾಗ್ಲೂ ತಂತ್ರವಿದ್ಯರಾಗಿದ್ದಾರೆ, ಬಾಡಿ ಲಿಫ್ಟ್ ಆಗ್ತದೆ. ಯಾರಾದರೂ ಕಲಿಬೇಕು ಅನ್ಕೊಂಡಿರೋರಿಗೆ ಈ ಬ್ಯಾಚ್ ಮುಖಾಂತರ ನೀವು ಮೊದಲನೇದಾಗಿ ಕಲ್ಸ್ಕೊಡೋಂಥದ್ದೇನು? ರುಂಡಮಾಲಿನಿ, ಕಪಾಲಿನಿ, ದೃಷ್ಟಯೋಗಿನಿ, ಇದರಲ್ಲಿ ಸರ್ಪ ಕಟ್ಟಿರುತ್ತೆ, ಜನ ಕಟ್ಟಿರುತ್ತೆ, ನೀಳ ಕಟ್ಟಿರುತ್ತೆ, ಅಮೃತ ಕಟ್ಟಿರುತ್ತೆ, ನಾಳ ಕಟ್ಟಿರುತ್ತೆ, ಸುವರ್ಣ ಕಟ್ಟಿರುತ್ತೆ, ವಜ್ರ ವೈಡೂರ್ಯ ಮುನಿ ಒಟ್ಟು ಕಟ್ಟಿರುತ್ತೆ. ವಿದ್ಯೆ ಕೊಡೋದು ಒಂದೇ ಅಲ್ಲ, ಅವರಿಗೆ ಲೈವ್ ಪ್ರಯೋಗ ಯಾವ ರೀತಿ ಮಾಡಿಕೊಡ್ಬೇಕು ಅಂತ ಕೂಡ ಹೇಳಿಕೊಡ್ತೀನಿ. ನೀವೇ ಎಲೆಕ್ಷನ್ ಇಲ್ಲಿ ನನಗೊಂದು ರೂಪಾಯಿ ಕೊಡಬೇಡ, ನಿನ್ನ ಸೀಟಲ್ಲಿ ಕುತ್ಕೋ, ನಾನು ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ, ಅದನ್ನು ತಗೊಂಡ್ಬಂದು ಕೊಟ್ಬಿಟ್ಟು ನಿನ್ನ ಪಾಡು ನಿನ್ನ ಕೆಲಸವ ನೀನು ಪ್ರಚಾರ ಮಾಡ್ಕೊತೀಯೋ, ಮೈಕಲ್ಲೇ ಕಿರ್ಚ್ಕೊತೀಯೋ, ನಿನ್ನ ಏನು ಈ ಥರ ಕಾನ್ಫಿಡೆನ್ಸ್ ನಿಮಗೆ ಅಂತ ಅಂದರೆ ಹೆಂಗಿದು ಅಂತ ಸಾಧ್ಯ? ಕೋರ್ಟಿಗೆ ಕೇಸ್ ಹಾಕಿದ್ರೆ ಎಷ್ಟು ವರ್ಷ ಅಳಿಬೇಕು? ಅದು ಲೆಕ್ಕನೇ ಇಲ್ಲ ಬಿಡಿ. 2 ವರ್ಷನೂ ಆಯಿತು, 3 ವರ್ಷನೂ ಆಯಿತು, 5 ವರ್ಷ ಆಯಿತು. ಅದೇ ನೀನು ಈ ರಿಲೇಟಿಗೆ ಬಂದಾಗ 3 ತಿಂಗಳು, 6 ತಿಂಗಳು, 9 ತಿಂಗಳು ಗಾನ್. ಸಾವಿರಾರು ಮನೆಗಳಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳಂತೂ ಇದ್ದೇ ಇರುತ್ತೆ. ಅವ್ರಿಗಾಗುವಂಥ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಅದು ಪೂಜೆ ಪುನಸ್ಕಾರ, ಓಕೆ, ಇದಕ್ಕೆ ಮೀರಿದ್ದು ನಾನು ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಇತ್ತು. ಯಂತ್ರ ಮಂತ್ರ ತಂತ್ರ ಸಾಧನೆನ ಕೂಡ ಇವರು ಹೇಳ್ಕೊಡ್ತಾರೆ ಅನ್ನೋದು ಇಲ್ಲಿ ಅತಿ ಮುಖ್ಯವಾಗಿರುವಂಥ ವಿಚಾರ. ಈ ಅಘೋರ ಗಣಪತಿ ಸಾಧನೆ ಮಾಡೋದಕ್ಕೆ ನೀವು ಪಟ್ಟಂಥ ಕಷ್ಟ ಹಾಗೂ ವಿಧಿನಿಮಯ ಹೇಗೆ? ಕಷ್ಟ ಅನ್ನೋಕ್ಕಿಂತ ಇಷ್ಟವಾಗಿ ಮಾಡೋದು. ಕಷ್ಟ ಅಂದ್ಕೊಂಡ್ರೆ ಎಲ್ಲ ಕಷ್ಟ, ಇಷ್ಟ ಅಂತ ಮಾಡಿದಾಗ ಎಲ್ಲ ಇಷ್ಟನೇ ಆಗುತ್ತೆ. 4 ಗಂಟೆ ಹೇಳೋದು, ಉಪವಾಸ ಮಾಡೋದು, ಪೂಜೆ ಪುನಸ್ಕಾರ ಮಾಡೋದು ಎಲ್ಲ ನಾರ್ಮಲ್. ನಿನಗೆ ಏನು ಬೇಕು? ಸೊ ಭಗವಂತ ಹತ್ರ ಹೋಗಿ ನೀವೇನು ಕೇಳ್ತೀರಾ? ನನಗೆ 100 ಕೋಟಿ ಕೊಡಿ, 50 ಕೋಟಿ ಕೊಡಿ ಅಂತ ಕೇಳೋರು ಇದ್ದಾರೆ. ನನಗೆ ಊಟಕ್ಕೆ ಉಪ್ಪಿನಕಾಯಿ ಕೊಟ್ಟರೆ ಸಾಕಪ್ಪ ಅಂತ ಕೇಳೋರು ಇದ್ದಾರೆ. ಖಂಡಿತವಾಗ್ಲೂ ಸತ್ಯ. ನನಗೆ TVS ಕೊಡು ಅಂತ ಕೇಳೋರು ಇದ್ದಾರೆ. ನನಗೆ ಅನಿಲ್ ಅಂಬಾನಿ ಥರ ಆಗಬೇಕು ಅಂತಾರೋ ಇದ್ದಾರೆ. ಸತ್ಯ. ಜನವರಿ ಅಪ್ ಟು ಜನವರಿ 1 ವರ್ಷ. ಜನವರಿಗೆ ಅಡ್ಮಿಷನ್ಸ್ ಕ್ಲೋಸ್ ಆಗುತ್ತೆ, ಫೆಬ್ರವರಿಯಿಂದ ಕ್ಲಾಸ್ ಶುರು ಆಗುತ್ತಾ? ಹೌದು. ಓಕೆ. ಹಾಗೂ ಇದು ಕ್ಲಾಸ್ಗಳು ನಡೆಯುವಂಥ ಜಾಗಗಳು ನಮ್ಮ ಜಯನಗರ ಪ್ಲೇಸ್ ಮಾತ್ರ ಅಥವಾ ಬೇರೆ ಕಡೆನೂ ಕರ್ಕೊಂಡು ಹೋಗ್ತಾ ಇರ್ತೀರಾ? ಪೂಜೆಗಿಂತ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲ ಅಂದಾಗ ನಾನು ಆಫೀಸಲ್ಲಿ ಕ್ಲಾಸನ್ನು ಹೇಳ್ಕೊಡ್ತೀನಿ. ಕಾಲೇಜ್ ಅಂತ ಹೇಳ್ಕೊಳ್ಳಿಲ್ಲ, ನನ್ನ ವಿದ್ಯೆಗೆ ನಾನು ಪರೀಕ್ಷೆನೇ ಅಂದ್ಕೊತೀನಿ. ನಾನು ಸೋತೇನೆ ಅಂದ್ಕೊತೀನಿ. ಇದೇ ಮೀಡಿಯಾ ಮುಂದೆ ನಾನು ಸೋತೆ ಅಂತ ಭಗವಂತನ ಹತ್ರ ಹೋಗಿ ನೀವು ಕೇಳೋ ಒಂದು ರೈಟ್ಸ್ ಇದ್ದಾಗ, ಒಂದು ತಂತ್ರ ಪಂಡಿತದ ನಮಗೆ ಇದು ಬೇಕು ಅಂತ ಕೇಳೋ ರೈಟ್ಸ್ ನಿನಗೆ ಯಾಕಿಲ್ಲ? ನಮಸ್ಕಾರ, ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಾವು ದೇವ್ರ ಹತ್ರ ಹೋಗಿ ನಮಗೆ ಏನು ಬೇಕು ಅಂತ ಕೇಳೋವಂಥ ಅಧಿಕಾರ ನಮಗಿದ್ದಾಗ, ಒಬ್ಬ ತಾಂತ್ರಿಕ ವಿದ್ಯೆ ಹತ್ರ ಕಲ್ತ್ಕೋಗಿ ನನಗಿದೇ ಬೇಕು ಅಂತ ಯಾಕೆ ಕೇಳಲ್ಲ ಅನ್ನೋ ಹೇಳೋ ಮೊದಲನೇ ವ್ಯಕ್ತಿ ಹಾಗೂ ಮೊದಲನೇ ಗುರುಗಳು ನಾನು ನಿಮ್ಮನ್ನೇ ನೋಡ್ತಾ ಇರೋದು. ಇಷ್ಟೊಂದು ನೀವು ಕಾನ್ಫಿಡೆಂಟ್ ಇದ್ದಾರಾ ಅಂತಂದರೆ ನಿಮ್ಮ ವಿದ್ಯೆ ಇನ್ನೆಷ್ಟು ಶಕ್ತಿ ಇದೆ ಹಾಗೂ ನಿಮ್ಮ ವಿದ್ಯೆಯಲ್ಲಿ ನೀವು ಇನ್ನೆಷ್ಟು ಪಾರಂಗತರಾಗಿದ್ದೀರಾ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ನಾನು ಒಂದು ವಿಚಾರ ಹೇಳ್ತೀನಿ ನೋಡಿ, ನಾನು ಮನೆಗೆ ಹೋಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಕಾನ್ಫಿಡೆನ್ಸ್ ಎಲ್ಲ ನನ್ನ ತರಗತಿ ವಿದ್ಯಾರ್ಥಿಗಳಿಗೆ ಏನು ಪಾಠವನ್ನು ಕೊಡಬೇಕು, ಏನು ಪಾಠವನ್ನು ಮಾಡಿದ್ರೆ ಅವರು ಬೇಗ ಅವ್ರ ವಿದ್ಯೆಯಲ್ಲಿ ಮುಂದೆ ಬರ್ತಾರೆ. ನಾನು ಏನು ಪಾಠ ಮಾಡಿದ್ರೆ, ಈಗ ಒಂದು ಎಕ್ಸಾಂಪಲ್, ಈಗ ಆಗಲೇ ಒಂದು ಹೇಳಿದೆ, ಕುಡಿಕೆ ನಿಂಬೆಹಣ್ಣು ಅಂತ ಒಂದು ವಿಚಾರ ಹೇಳಿದೆ. ನರದೃಷ್ಟಿ ಅಂತ ನಾವು ತೆಗಿತೀವಿ. 25 ಥರ ನರದೃಷ್ಟಿ ತೆಗಿತಾನೆ ನಾನು. 25 ಥರ. ಕಾಳಿಕಾದೇವಿ ಆವಾಹನೆಗೆ ಶಕ್ತಿ ಕೊಡೋದಕ್ಕೆ ಕಾಳಿಕಾದೇವಿ ಒಂದು ಪೂಜೆ ಪುನಸ್ಕಾರ 164 ಬಾರಿ ಥರ ಇದೆ. ಸೊ ನಾನು ಅದರಲ್ಲಿ ಹುಡುಗರಿಗೆ ಕೊಡೋದು ಅತಿ
ಸಿಂಪಲ್ಲಾಗಿ ಬಟ್ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಬೇಗ ರಿಯಾಕ್ಟ್ ಆಗಬೇಕು. ಸೊ ಅವ್ರು ಕಲಿತ ವಿದ್ಯೆ ನನ್ನ ಹತ್ರ ಈಗ ಜನವರಿ ಅಪ್ ಟು ಎಕ್ಸಾಂಪಲ್ ನೀವೇ ಅಂದ್ಕೊಳ್ಳಿ, ಈಗ ನಿಮ್ಗೆ ಅದ್ರ ಬಗ್ಗೆ ಏನೂ ಕ್ಲಾರಿಟಿನೇ ಇಲ್ಲ, ತಂತ್ರವಿದ್ಯೆ ಅನ್ನೋದು ಒಂದು ನಿಮ್ಗೇನು ಪರಿಕಲ್ಪನೆ ಇಲ್ಲ. ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ಅದೇ ಪರ್ಸನ್ನ ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಿಸ್ತೇನೆ, ನೋಡಿ ಅವನ ಕತೆ ಹೆಂಗಿರುತ್ತೋ ಅಂತ. ಆವಾಗ ಅವನು ಇಂಟರ್ವ್ಯೂ ಮಾಡಿ, ಈ ಗಿಡ ನೀವು ತಗೊಂಬಂದಿದ್ದು ಚಿಕ್ಕದಾಗಿ, ಅದಕ್ಕೆ ಏನು ಹಾಕಿದ್ರಿ, ಗೊಬ್ಬರ ಹಾಕಿದ್ರಿ, ನೀರು ಹಾಕಿದ್ರಿ, ಮತ್ತು ಅದಕ್ಕೆ ಬೇಕಾಗಿರೋ ಒಂದು ಲವಣಗಳು ಹಾಕಿದ್ರಿ, ಎಲ್ಲ ಥರನೂ ಹಾಕಿದ್ರಿ, ಗಿಡ ಬೆಳೀತು. ಸೊ ನಾನು ಅದೇ ರೀತಿ ಬೆಳೆಸ್ತೀನಿ. ಒಟ್ಟಿನಲ್ಲಿ ಯಂತ್ರತಂತ್ರ ಮಂತ್ರ ವಿದ್ಯೆ ಸಾಧನೆನ ಮಾಡಬೇಕು ಅಂದ್ಕೊಂಡವ್ರಿಗೆ, ಯಾವುದೇ ರೀತಿ ತಂತ್ರ ವಿದ್ಯೆನ ಕಲಿಬೇಕು ಅಂದ್ಕೊಂಡವ್ರಿಗೆ ಗುರುಗಳು ಸಿಗ್ತಾ ಇಲ್ಲ. ಅದ್ರ ಜೊತೆಲಿ ಗುರುಕುಲ, ಒಂದು ಒಳ್ಳೆ ಗುರುಕುಲ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಅದು ಜಯನಗರ 4ನೇ ಬ್ಲಾಕ್ನಲ್ಲಿರುವಂಥ ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ ನಮ್ಮ ಸುಭಾಷ್ ಆಚಾರ್ಯ ಗುರುಗಳು. ಹೆಸರನೇವರು ತಾಂತ್ರಿಕ ವಿದ್ವಾನ್ ಹಾಗೂ ಮಾಂತ್ರಿಕ ಬ್ರಹ್ಮ ಅಂತಲೇ ಇವ್ರನ್ನ ಕರೀತಾರೆ. ಇವರ ಇತಿಹಾಸ ಹೇಳೋದಾದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಾದರೂ ಸ್ಕಿಪ್ ಮಾಡಿದರೆ ದಯವಿಟ್ಟು ಕೇಳ್ಕೊಳ್ಳಿ. ಸರಿಸುಮಾರು 24 ವರ್ಷಗಳ ಕಾಲ ಇವರ ಎಕ್ಸ್ಪೀರಿಯನ್ಸ್. ಸೊ ಇವರ ಏಜ್ನಲ್ಲಿ ತುಂಬ ಚಿಕ್ಕವರಾಗಿದ್ದರು, ಇವರ ಹೆಸರಲ್ಲಿ ಕೀರ್ತಿಲಿ ಅತಿ ದೊಡ್ಡವರು ಅಂತಲೇ ಹೇಳಿದ್ರೆ ಸೊ ತಪ್ಪಾಗಲಾರ್ದು. ಸೊ ಯಾರ ಸ್ಟೂಡೆಂಟ್ಸೇ ಬಂದ್ರೂ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಖಂಡಿತ. ನನಗೆ ಅವರ ಊರಲ್ಲಿ ಹಳ್ಳಿಗೆ ಒಬ್ಬರು ತಂತ್ರವಿದ್ರಾಗಬೇಕು. ಹಳ್ಳಿಗೆ ಒಬ್ಬರು, ಈಗ ರಮೇಶ್ ಅಂತ ಒಂದು ಹೆಸರು ತಗೊಳ್ಳೋಣ, ಸುತ್ತಮುತ್ತಲು ಯಾರೂ ತಂತ್ರವಿದ್ರಲ್ಲ. ಸೊ ಅವನು ನಂಬಿ ಜನ ಬರ್ತಾರೆ. ಆ ನಂಬಿ ಜನ ಬಂದವರಿಗೆ ನೀನು ಒಳ್ಳೆ ನ್ಯಾಯ ಒದಗಿಸ್ಬೇಕು, ಅವರ ಕಷ್ಟವನ್ನು ಪರಿಹಾರ ಮಾಡಬೇಕು. ಈಗ ನೀವು ಅವ್ರಿಗೆ ಇನ್ನೊಂದು ವಿಚಾರ ಹೇಳ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಸೊ ಸ್ಟೇಷನಲ್ಲಿ ನಿಜ ಒಪ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ, ಕೋರ್ಟಲ್ಲಿ ನಿಜ ಒಪ್ಕೊಂತಾರೋ ಗೊತ್ತಿಲ್ಲ. ಒಂದು ತಂತ್ರ ಪಂಡಿತ್ ಹತ್ರ ಖಂಡಿತ ಅವರ ಒಂದು ನಿಜಾಂಶವನ್ನ, ಅವರ ಸತ್ಯವನ್ನ ಹೇಳ್ತಾರೆ. ಆ ಸತ್ಯವನ್ನ ಹೇಳ್ಕೊಟ್ಟಾಗ ನೀನು ಏನು ನ್ಯಾಯ ಒದಗಿಸ್ತೀಯಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ಕಲೀರಿ. ನಾನು ಅದು ಹೇಳ್ತೀನಿ, ದಯವಿಟ್ಟು ನನ್ನ ಒಂದು ಕ್ಷಮೆ ಇರಲಿ ಜನಗಳಿಗೆ. ದಯವಿಟ್ಟು ನನಗೆ 100 ಜನ ಮಾತ್ರ ಬೇಕು, ಅದ್ರ ಮೇಲೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತಲೇ ಹೇಳ್ತಿದ್ದೀನಿ. ಫಸ್ಟ್ ಕಮ್ ಫಸ್ಟ್ ಔಟ್ ಥರ ಇಲ್ಲಿ ಯಾರು ಮೊದಲನೇದಾಗಿ ಬರ್ತಾರೆ, ಮೊದಲನೇ ಬಂದವ್ರಿಗೆ ಆದ್ಯತೆ. ಖಂಡಿತ. ಆಲ್ರೆಡಿ ಒಂದು 40-50 ಆಗಿರಬೇಕು. ನಮ್ಮ ಶಿಷ್ಯಂದ್ರೆ ಗೊತ್ತು ಅನ್ಸುತ್ತೆ. ನಾನು ಯಾವುದೇ ರೀತಿ ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ನನಗೆ ಥಾಟ್ ಇದಿಲ್ಲ. ನನಗೆ ಬೇಕಾಗಿರೋ ನನ್ನ ಹತ್ರ ಯಾರು ಬಂದರು ಅವ್ರು ನಾನು ಏನು ಕೊಡಬೇಕು. ನನ್ನ ಶಿಷ್ಯಂದ್ರಿಗಾಗಲಿ, ಗುರು ಹತ್ರ ಬಂದಾಗ ಒಂದು ಶಿಷ್ಯ ಆಗಿರ್ತಾರೆ, ಅವ್ರು ನಾನು ಏನು ಪಾಠವನ್ನು ಒದಗಿಸ್ಬೇಕು. ಮತ್ತು ಗುರುಗಳೇ ಯಾವ ಥರ ಈ ಥರ ನನಗೆ 24/7 ಕಾಲ್ಸ್ ಬರ್ತಾನೆ ಇರುತ್ತೆ. ರಾತ್ರಿ ಮಲಗಕ್ಕೆ ಬಿಡಲ್ಲ ನನಗೆ. ಗುರುಗಳೇ ನನಗೆ ಈ ಥರ ಆಗಿದೆ, ನಾನೇನು ಮಾಡಬೇಕು, ರಾತ್ರಿ ನಿದ್ದೆ ಎದ್ದು ಬೇಕಾದ್ರೆ ಹೇಳ್ಕೊಡ್ತೀನಿ. ಕಲಿಸೋ ಚಟ ನನಗಿರ್ಬೇಕಾದ್ರೆ ಕಲಿಯೋ ಆಸಕ್ತಿ ನಿನಗಿಲ್ಲ ಅಂದರೆ ಪರಮಾತ್ಮನೇ ಹೇಗಿದೆ. ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ ಗುರುಗಳೇ. ಒಟ್ಟಿನಲ್ಲಿ ಕಲಿಯೋ ಆಸಕ್ತಿ ನಿಮಗಿದ್ರೆ, ಕಲಿಸೋ ಚಟ ಹಾಗೂ ಕಲಿಸೋದ್ರಲ್ಲೇ ಒಂದು ರೀತಿಯಲ್ಲಿ ಪಾರಂಗತನಾಗಿ ಮಾಡೋ ಅಂಥ ಅಭ್ಯಾಸ ಇವರು ಇಟ್ಕೊಂಡಿದ್ದಾರೆ. ಸೊ ಬನ್ನಿ, ನಿಮ್ಮ ಕಲಿಕೆಗೆ ಇಲ್ಲಿದೆ ಒಂದು ದೊಡ್ಡದಾದ ತಳಪಾಯಿ ಅಂತ ನಾನು ಹೇಳ್ಬೋದು. ಇನ್ನು ದೃಷ್ಟಿ ತೆಗೆಯೋ ವಿಚಾರದಲ್ಲಿ ಹೇಳಿದ್ರೆ 25 ಥರ ದೃಷ್ಟಿಗಳು ಅಂತ. ನಾರ್ಮಲಾಗಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹತ್ರ ದೃಷ್ಟಿ ತೆಗೆಸ್ಕೊಂಡ್ರೆ ಅದು ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳುಗಳ ಕಾಲ ಪರಿಣಾಮ ಇದ್ದೇ ಇರುತ್ತೆ? ಒಂದು ಎಲ್ಲ ಪ್ರಯೋಗಗಳಿಗೂ ನಿರ್ದಿಷ್ಟವಾದ ಕಾಲ ಅಂತಿರುತ್ತೆ. ನಾನು ಇವತ್ತು ದೃಷ್ಟಿ ತೆಗೆದುಬಿಟ್ಟಿದ್ದೀನಿ, ನೀನು ಇವತ್ತು ಕುಮಾರಸ್ವಾಮಿ ಆಗ್ಬಿಡ್ತೀಯಾ, ಇವತ್ತು ನೀನು ಕುಬೇರ ಆಗ್ಬಿಡ್ತೀಯಾ? ಸುಳ್ಳು. ನಂಬೇಡಿ, ದಯವಿಟ್ಟು ನಂಬೇಡಿ. ನಾನು ಹೇಳಿದ್ರು ನಂಬೇಡಿ. ಓಕೆ, ನಾನು ಮಾತಲ್ಲಿ ಹೇಳ್ಬಿಟ್ರೆ ನಂಬೇಡಿ. ದೃಷ್ಟಿ ಅನ್ನಕ್ಕಂಥದ್ದು ಏನಂದರೆ, ಕೆಲವ್ರದ್ದು ನಾಲಿಗೆಯಲ್ಲಿ ಮಚ್ಚೆ ಇರುತ್ತೆ, ಕೆಲವೊಂದು 4-3:30 5:30ವರೆಗೂ ತದಾಸು ದೇವಗಳು ಪ್ರತ್ಯಕ್ಷ ಆಗ್ತಾರೆ ಅಂತ ಒಂದು ಪುರಾಣದಲ್ಲಿದೆ. ಅಶ್ವಿನಿ ದೇವತೆಗಳು ಅಂತ. ಸೊ ಅವರು ತಿರುಗಾಡೋ ಜಾಗದಲ್ಲಿ ನಾವು ಏನನ್ನ ಅವರಿಗೆ ಶಾಪಗಳನ್ನು ಹಾಕಿದಾಗ, ಸೊ ರೋಡಲ್ಲಿ ನಿಂಬೆಹಣ್ಣುಗಳನ್ನು ಹಾಕಿರ್ತಾರೆ ಕೆಲವೊಂದು. ನನ್ನ ದೃಷ್ಟಿ ಹಿಳೆ ತೆಗೆದು ನಿಂಬೆಹಣ್ಣನ್ನು ಹಾಕಿರ್ತಾರೆ. ಅದನ್ನು ತುಳಿದಾಗ ಮನುಷ್ಯನನ್ನು ಮಂಕ್ ಮಾಡಿಬಿಡುತ್ತೆ. ಸೊ ಅವಾಗ ಏನಾಗತ್ತೆ ಅಂತ ಬ್ಲ್ಯಾಕ್ ಸರ್ಕಲ್ಸ್ ಅಂತ ಆಗುತ್ತೆ. ಮನುಷ್ಯನಿಗೆ ಮಂಕ್ ಬರುತ್ತೆ, ಕೆಲಸ ಹೋಗೋಕೆ ಇಂಟ್ರೆಸ್ಟ್ ಇರೋದಿಲ್ಲ, ಅವನ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಇದನ್ನು ನರದೃಷ್ಟಿ ಅಂತ ಕರಿತೇವೆ. ಆ ನರದೃಷ್ಟಿ ಹೇಗಿರುತ್ತೆ ಅಂದರೆ, ಒಂದು
ತೆಲುಗಲ್ಲಿ ಒಂದು ಸಾಲ್ತಿದ್ದೆ, ನರಡು ಚೂಪು చూస్తే ನಲ್ಲರಾಯಿ ಪಗಲೇನು ಅಂತ ಒಂದಿದೆ, ಒಂದು ಗಾದೆ ಇದೆ. ಅದು ಅಂದರೆ ಒಂದು ಮನುಷ್ಯ ಕಣ್ಣು ಹಾಕಿದ್ರೆ ಕಪ್ಪು ಕಲ್ಲು ಕೂಡ ಹೊಡೆದೋಗತ್ತಂತ. ಸೊ ಮನುಷ್ಯನ ಒಂದು ಕಣ್ಣು, ಮನುಷ್ಯನ ಒಂದು ಹೊಟ್ಟೆ ಬರಿ ಅಷ್ಟು ಡೇಂಜರ್. ಯಾಕೆ ಅಂತ ಹೇಳಿದ್ರೆ, ಸೊ ಇವತ್ತು ನಾನು ಕಾರ್ ತೊಗೊಂಡಿದ್ದೀನಿ, ನನ್ನ ಪಕ್ಕದಲ್ಲಿರೋನು ನಾನು ಯಾವಾಗ ಕಾರ್ ತೊಗೊಂಡ್ಲಿ? ಕರೆಕ್ಟ್. ಇನ್ನು ಕೆಲವರು ನಾನು ಕಾರ್ ತಗೊಂಡಿದ್ದು, ನಾನು ಇವಾಗ ಬೇರೆ ಯಾರೋ ಕಾರ್ ತೊಗೊಂಡಿದ್ರೆ ನಾನೇ ತೊಗೊಂಡಿಲ್ಲ, ಇವ್ನು ಯಾಕೆ ತೊಗೊಂಡ್ಬಿಟ್ಟ ಹೊಟ್ಟೆ ಉರಿ ಇರುತ್ತೆ. ಸೊ ಅವನಿಗೂ ನಿಂಗೆ ಸಂಬಂಧನೇ ಇರೋದಿಲ್ಲ. ಕರೆಕ್ಟ್, ನಿಜ. ಅವನು ಯಾರೋ ನಿಮ್ಗೆ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಗುರುಗಳೇ, ನಮಗೆ ದೃಷ್ಟಿ ಹಾಕೋರು ಅಥವಾ ನಮ್ಮನ್ನು ಕೇಳಕ್ಕೆ ಬಯಸೋರು ಅಥವಾ ನಮ್ಮ ಎಲ್ಲೋ ಒಂದು ಕಡೆ ನಮ್ಮ ಏಳಿಗೆನ ಸಹಿಸದಿದ್ದವರು ಯಾರೋ ದೂರದಲ್ಲಿರೋರಲ್ಲ. ಖಂಡಿತ ನಿಮ್ಮ ಜೊತೆಯಲ್ಲಿರೋರೇ. ನಿಮ್ಮ ಖಂಡಿತ. ಈಗ ಒಂದು ವಿಚಾರ ಹೇಳ್ತೀನಿ. ನಮ್ಮ ಶಿವೋರ್ ಇದ್ರ ನಮ್ಗೆ ಗೊತ್ತಿಲ್ಲ, ನನ್ನ ಶಿಷ್ಯ, ನನ್ನ ಪ್ರಿಯ ಮಾತೆ, ನಾನು ಯಾರು ನಂಬಲ್ಲ. ನಾನು ನಂಬೋದು ಒಂದೇ, ನನ್ನ ತಾಯಿನ, ನನ್ನ ವಿದ್ಯೆನ. ನೀವು ಕೇಳ್ಬೋದು ನಿಮ್ಮ ಹೆಂಡ್ತಿನ ನಂಬ್ತೀರಾ ಇಲ್ವ ಅಂತ. ಸೊ ನಾನು ಅರ್ಧಾಂಗಿಗೆ ನಾನು ಎಷ್ಟು ಕೊಡಬೇಕೋ ಪ್ರಾಧಾನ್ಯತೆ ನಾನು ಅದು ಕೊಡ್ತೀನಿ. ಅದು ನನ್ನ ಕರ್ತವ್ಯ. ಒಂದು ಗಂಡನಾಗಿ ನಾನು ಏನು ಸೇವೆ ಮಾಡಬೇಕು ನಾನು ಅದನ್ನು ಮಾಡ್ತೀನಿ. ಸೊ ಇಲ್ಲಿ ಫ್ಯಾಮಿಲಿ ಬೇಕಾಗಿಲ್ಲ. ಸೊ ನಾನು ಹೇಳ್ತೀನಿ ಅಂದರೆ, ಖಂಡಿತ ನಮ್ಮ ಜೊತೆಲಿದ್ದವರೇ ನಾವು ಅಂದ್ಕೊತೀವಿ ಚಾನ್ಸಸ್ಸೇ ಇಲ್ಲ, ನನ್ನ ಜೊತೆಲಿ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ. ನಿನ್ನ ಹಿಂದೆ ಎಷ್ಟು ನಡೆಯುತ್ತೆ, ಯಾವ ಥರ ನಡೆಯುತ್ತೆ ಅಂತ ಫಾಲೋ ಮಾಡಿ ನೋಡಿ, ಗೊತ್ತಾಗುತ್ತೆ. ಒಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳಲೇಬೇಕು. ಸುಮಾರು ಜನ ದೊಡ್ಡದಾಗಿ ಬೆಳೆದಿರೋವಂಥವ್ರು, ಯಾವುದೇ ವ್ಯಕ್ತಿಗಳನ್ನ ತಗೊಂಡ ಹೆಸರು ಬೇಡ, ಜೀವನದಲ್ಲಿ ಹಾಗೂ ನಮ್ಮ ಸಮಾಜದಲ್ಲಿ ತುಂಬ ಏಳಿಗೆನ ಕಂಡಂಥ ವ್ಯಕ್ತಿಗಳು, ನೀವು ಹೇಳ್ತೀರಾ ಅವರು ಇದೇ ಥರ ಯಾವುದನ್ನ ಸೇಫ್ಟಿ ಮಾಡ್ಕೊಂಡಿರ್ತಾರೆ ಅಂತ? ಹೆಸರುಗಳು ಬೇಡ, ಸುಮಾರು ರಾಜಕೀಯ ವ್ಯಕ್ತಿಗಳಿಗೆ, ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈ ಕೈಯಿಂದ ಮಾಡಿರೋದಿದೆ. ಸೇಫ್ಟಿ ಅನ್ಸೇಫ್ಟಿ ಎರಡು ಅರ್ಥ ಮಾಡ್ಕೊಳ್ಳಿ. ಇವರಿಂದ ನಾನು ನಷ್ಟ ಆಗಿದ್ದೀನಿ ಅಂತ ಹೇಳಿದ ಮೇಲೆ ಈ ಕೈ ಬಿಡೋದಿಲ್ಲ. ಖಂಡಿತ ಹೇಳ್ತೀನಿ, ಕೈ ಬಿಡೋದಿಲ್ಲ. ಅದು ಯಾರೇ ಆಗಿರ್ಬೋದು. ಒಟ್ಟಿನಲ್ಲಿ ಒಳ್ಳೇದಕ್ಕೋಸ್ಕರ ಖಂಡಿತವಾಗಿ ನೀವು ಸದಾ ಮುಂದೆ ಇದ್ದೇ ಇರ್ತೀರಾ. ಒಳ್ಳೇದಕ್ಕೆ ಫಸ್ಟ್ ಇರ್ತೀನಿ. ಅವ್ರಿಗೇನ ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ಅವ್ರನ್ನ ಕೆಟ್ಟದ್ದು ಕೆಳಗಡೆ ಇಳಿಸೋವರೆಗೂ ಈ ಕೈ ಬಿಡೋದಿಲ್ಲ. ಕೇಳೋಕ್ಕೆ ಭಯ ಆಗ್ತಿದೆ ನನಗಂತೂ. ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಮೈ ಪಾಡ್ಕಾಸ್ಟ್ ಈ ರೀತಿ ವಿಚಾರಗಳನ್ನು ಯಾವುದೇ ರೀತಿಯ ಫಿಲ್ಟರ್ ಇಲ್ದೇ ಮಾತಾಡ್ತಾ ಇರೋವಂಥ ಒಂದು ಆಸಕ್ತಿ ಉಳ್ಳ ಹಾಗೂ ಅಷ್ಟೇ ವಿಚಾರವನ್ನು ಹೇಳುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಟ್ಟಿನಲ್ಲಿ ಅಸ್ಟ್ರಾಲಾಜಿಕಲ್ಲಿ ಈ ರೀತಿ ಮಾತಾಡಿರೋಂಥ ವ್ಯಕ್ತಿಗಳಲ್ಲಿ ಯಾರೂ ಇಲ್ಲ. ಟು ಬಿ ವೆರಿ ಫ್ರ್ಯಾಂಕ್. ಅಸ್ಟ್ರಾಲಾಜಿಕಲ್ ಅಂತ ಒಂದು ಎಕ್ಸಾಂಪಲ್. ತಂತ್ರಕ್ಕೆ, ಮಂತ್ರಕ್ಕೆ, ಯಂತ್ರಕ್ಕೆ, ಋಗ್ವೇದಕ್ಕೂ ಯಜುರ್ವೇದಕ್ಕೂ ಸಂಬಂಧ ಇಲ್ಲ. ಕರೆಕ್ಟ್. ಹಾಗಾದರೆ ಇದನ್ನು ಅಸ್ಟ್ರಾಲಾಜಿಕಲ್ ಅನ್ನೋದು ಬಿಟ್ಬಿಟ್ಟು ಇದು ಬೇರೆ ರೀತಿಯ ಒಂದು ವಿಚಾರ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಖಂಡಿತ ತಪ್ಪಾಗಲ್ಲ. ಸೊ ಕಾರ್ಯಕ್ರಮನ ಇದು ಯಂತ್ರ ತಂತ್ರ ಮಂತ್ರ ವಿದ್ಯೆ ಕಾರ್ಯಕ್ರಮ ಅಂತಲೇ ಹೇಳ್ತೀನಿ ನಾನಂತೂ. ನಾನು ಅವಾಗಲೇ ಇದನ್ನು ಮುಟ್ಬೋದಾ ಅಂತ ಕೇಳಿದೆ ಗುರುಗಳು. ಖಂಡಿತ. ಇದು ನಿಮ್ಮ ಪಕ್ಕದಲ್ಲಿ ಏನಕ್ಕಿದೆ? ಫಸ್ಟ್ ಆಫ್ ಆಲ್ ನನಗೆ ಅದು ಅರ್ಥ ಆಗಲಿಲ್ಲ. ಇದನ್ನು ನನ್ನ ಗುರುಗಳು ಕೆಲವೊಂದು ಅಂಕೋಲೆ ಗಿಡ ಅಂತ ಬರುತ್ತೆ, ಅದರಿಂದ ಮಾಡ್ತೀವಿ. ಕೆಲವೊಂದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಒಂದು ಗಿಡ ಇದೆ, ಔದಂಬರ ಮರ ಅಂತ. ಮೂಲತೋ ಬ್ರಹ್ಮರೂಪಾಯ, ಮಧುತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ, ವೃಕ್ಷರಾಜ ನಮೋ ನಮಃ ಅಂತ ಹೇಳ್ತೀವಿ. ಅದನ್ನು ಹೇಳಿ ಆ ಗಿಡವನ್ನು ತಗೊಂಬಂದು ಈ ಥರ ಒಂದು ಶಕ್ತಿಯನ್ನು ಕೊಟ್ಟಾಗ, ನನ್ನ ಶಕ್ತಿ ಅಂತ ಕೇಳೋಕ್ಕಿಂತ ನನ್ನ ಆಯುಧ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಒಂದು ಓಂ ಚೂಮ್ ಮಂತ್ರಗಾಳಿ ಛಟ್ ಅಂತ ಅಲ್ಲ. ಇಟ್ಕೊಂಡಿರೋ ಓಂ ಚೂಮ್ ಚಾಮ್ ಚೂಮ್ ಇವೆಲ್ಲ ಸುಳ್ಳು. ಇದೆಲ್ಲ ನಿಮ್ಮ ಫಿಲಿಮ್ಗಳು ಚೆನ್ನಾಗಿರುತ್ತೆ. ಇದು ನನಗೆ ಮುಟ್ಬೋದಾ? ಏನು ತೊಂದರೆ ಇಲ್ಲ. ಖಂಡಿತ 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 ಪರವಾಗಿಲ್ಲ, ಕೊಡಿ ಕೊಡಿ ಕೊಡಿ, ತೊಂದರೆ ಇಲ್ಲ. ತಗೊಳ್ಳಿ. ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಮೈ ಲೈಫ್, ನನ್ನ ಇಡೀ ಜೀವನಾಂಶದಲ್ಲೇ ಈ ರೀತಿಯ ಒಂದು ದಂಡಕವನ್ನು ಇಟ್ಕೊಂಡಿರೋದು ಅದು ಪ್ರೋಗ್ರಾಮಲ್ಲೇ ಆಗಿರೋವಂಥದ್ದು. ಅದು ಗುರುಗಳ ಒಂದು ದಂಡಕ, ಇವರಿಗೆ ಸಪೋರ್ಟ್ ಆಗಿ ನಿಂತಿರುತ್ತೆ ಅಥವಾ ಇವರ ಒಂದು ಆಯುಧ ಅಂತ ಹೇಳ್ತಾರೆ. ಆ ಮಾಡಿರೋಂಥ ವಿಚಾರ ನೀವು ನೋಡೋದಾದರೆ ಖಂಡಿತವಾಗ್ಲೂ ತುಂಬ ತೂಕ ಇದೆ, ಹಾಗೂ ಅದೇ ರೀತಿ ಇದರ ಹತ್ತಿರ ನೋಡೋದಕ್ಕೆ ಏನೋ ಒಂದು ಧೈರ್ಯ ಕೊಡ್ತಾ ಇದೆ ಅಂತ ನನಗನ್ಸುತ್ತೆ. ಒಟ್ಟಿನಲ್ಲಿ ಈ ದಂಡಕದಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಇದು ಇದರಲ್ಲೇ ಚಂದ. ನಿಮಗೆ ಗುರುಗಳೇ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಂತಾನೆ ಒಂದು ಕಾಮೆಂಟ್ ಬರುತ್ತೆ ನೀವು ತೋರಿಸಿದ ಮೇಲೆ. ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಂತ ಬರುತ್ತೆ. ಸೊ ನಾನು ಈ ಡಿಸೈನ್ ಇದೆಯಲ್ಲ, ಇದು ನನಗೆ ಇಷ್ಟವಾದ ಡಿಸೈನ್ ನಾನು ಮಾಡಿಸ್ಕೊಂಡಿದ್ದು. ನನ್ನ ಚಿಕ್ಕಪ್ಪ ಒಬ್ಬರಿದ್ದಾರೆ, ಅವ್ರ ಕೈಯಿಂದ ಮಾಡೋಕ್ಕಂಥದ್ದು. ಸೊ ಇದು ಬಂದು, ಸೊ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು KR ಮಾರ್ಕೆಟ್ ನಿಮ್ಗೆ ಗೊತ್ತಿದೆ, ಗೊತ್ತಿದೆ. ವಿಗ್ರಹಗಳನ್ನು ತರ್ತೀವಿ,
ವಿಗ್ರಹಗಳನ್ನ ತಂದ ಮೇಲೆ ನೀವು ಎಲ್ಲಿಡ್ತೀರಾ? ಮೂಲೆಯಲ್ಲಿಟ್ಟು ಪೂಜೆ ಮಾಡ್ತೀವಾ? ಇಲ್ಲ. ಎಲ್ಲಿಡ್ತೀವಿ? ಅದನ್ನ ತಾಯಿ ಸನ್ಮಾನ ಕೊಟ್ಟು ನಮ್ಮ ದೇವರ ಮನೆ ಗರ್ಭಗುಡಿ ಅಂತ ಕರಿತೀವಿ. ಹೊಟ್ಟೆ ಭಾಗಕ್ಕಿಂತ ಅಮ್ಮನ ಹೊಟ್ಟೆ ಭಾಗಕ್ಕಿಂತ ದೊಡ್ಡದು. ಸೊ ಅಲ್ಲಿಟ್ಟು ಪೂಜೆ ಮಾಡ್ತೀವಿ. ಅಲ್ಲಿ ಏನು ಕಾಣ್ತೀವಿ? ಅಲ್ಲಿ ನಿಜವಾಗ್ಲೂ ತಾಯಿ ಇದ್ದಾರೆ ಅಂತಲೇ ಕಾಣ್ತೀನಿ. ಕರೆಕ್ಟ್. ನಾನು ಇದರಲ್ಲಷ್ಟೇ ನನ್ನ ತಾಯಿ ನನ್ನ ಜೊತೆ ಇದ್ದಾಳೆ ಅಂತಲೇ ನಂಬ್ತೀನಿ. ಆ ಮಹಾಂಕಾಳಿ, ಆ ಭದ್ರಕಾಳಿ ತಾಯಿ ಸದಾ ನಿಮ್ಮನ್ನು ಕಾಪಾಡಲಿ ಅಂತ ಖಂಡಿತವಾಗ್ಲೂ ನಾನು ಕೇಳ್ಕೊಳ್ತೀನಿ. ಹಾಗೂ ಎಷ್ಟೋ ಜನಗಳಿಗಾಗಿರುವಂಥ ಕೆಟ್ಟದನ್ನು ನೀವು ನಿಮ್ಮ ಮೇಲೆ ತರಿಸ್ಕೊಂಡು ಅದಾದಮೇಲೆ ಬಿಡುಗಡೆ ಮಾಡ್ಕೊಳ್ತೀರಾ. ಈಗ ನಿಮ್ಮ ವಿಚಾರಕ್ಕೆ ಬಂದರೆ, ಎಸ್ಪೆಷಲಿ ಕ್ಲಾಸ್ಗೆ ಬಂತಂತಂದರೆ, ಯಾವ ವರ್ಷದ ಅಂದರೆ ವಯೋಮಿತಿ ಉಳ್ಳ ಹುಡುಗರು ಹುಡುಗಿರು ಸೇರ್ಕೊಬೋದು ನಿಮ್ಮ ಕ್ಲಾಸ್ಗೆ? 17ಇಂದ ಹಿಡಿದು 65 ವಯಸ್ಸುವರೆಗೂ ಕಲಿಬೋದು. ಹಾಗೂ ನಿಮ್ಮ ಶಾಲೆಯಲ್ಲಿ, ನಿಮ್ಮ ಕ್ಲಾಸ್ನಲ್ಲಿ ಕ್ಲಾಸ್ ಅನ್ನೋಕ್ಕಿಂತ ಗುರುಕುಲ ಅನ್ನೋದು ತುಂಬ ಉತ್ತಮ. ಓಕೆ, ನಿಮ್ಮ ಗುರುಕುಲದಲ್ಲಿ ಈಗ ನಾನು ಕೇಳಲೇಬೇಕು, ಏನೇನು ಹೇಳ್ಕೊಡ್ತೀರಾ? ಈ 1 ವರ್ಷ ಕ್ಲಾಸ್ ಅಂತ ಹೇಳಿದ್ರಿ, ಮೊದಲನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು ಯಾವ್ಯಾವ ಪಾಠಗಳು? ಆ ಥರ ಇರೋದಿಲ್ಲ. 3ನೇ ತಿಂಗಳು, 4ನೇ ತಿಂಗಳು ಈ ಥರ ನನ್ನ ಕ್ಲಾಸಸ್ ಇರಲ್ಲ. ನಿಮ್ಗೆ ಬೇಕಾಗಿರೋದೇನು? ವರ್ಷ ಆಗೋಷ್ಟೊಳಗಡೆ ಇವಾಗ ನಾನು ಬಿಲ್ಡಪ್, ನೀನು ನಿಂತ್ಕೊಬೇಕು, ನಾನು ಮಾಡ್ತೀನಿ ಅನ್ನೋ ಚಾಲೆಂಜ್ ನಿಂಗೆ ಇರಬೇಕು. ನಾನು ಏನು ಕಲಿಸ್ತೀನಿ, ಯಾವ ಥರ ಕಲಿಸ್ತೀನಿ ಅಂದರೆ ನನ್ನ ಕ್ಲಾಸಲ್ಲಿ ಗೊತ್ತಾಗತ್ತೆ ನಿನಗೆ. ನನ್ನ ಕ್ಲಾಸಲ್ಲಿ ಗೊತ್ತಾಗತ್ತೆ. ಫಸ್ಟ್ ಕ್ಲಾಸಲ್ಲೇ ನಿಮ್ಗೆ ಗೊತ್ತಾಗತ್ತೆ ನನ್ನ ಹತ್ರ ಇದೆಯಾ ಇಲ್ವಾ. ಫಸ್ಟ್ ಕ್ಲಾಸ್. ಹಾಗೂ ಇಲ್ಲಿ ಎಲ್ರಿಗೂ ಕಾಡುವಂಥ ಪ್ರಶ್ನೆ ಏನಂತ ಗುರುಗಳೇ, ಎಲ್ಲರೂ ಪಾಪ ಬರೋ ಅಂಥವ್ರು ಧನವಂತರಾಗಿರಲ್ಲ ಅಲ್ವಾ? ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಜನಗಳಿಗೆ ನಾವು ಇವತ್ತವರೆಗೂ ಆನ್ಲೈನಲ್ಲಿ ಇಷ್ಟೇ ಫೀಸ್ ಅಂತಲೇ ಹೇಳಲಿಲ್ಲ. ಸೊ ನಿಮಗೇನಾದ್ರೂ ಅಭ್ಯಂತರ ಇದ್ದರೆ ಇಷ್ಟೇ ಫೀಸ್ ಅಂತ ಹೇಳಬೇಕು ಅಂತ? ಖಂಡಿತ ಇದೆ, ಅಭ್ಯಂತರ ಇದೆ. ಇದೆ 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 ಅಭ್ಯಂತರ ಇಲ್ಲ. ಬಟ್ ನಾನು ಹೇಳಬೇಕು ಈ ವಿಚಾರ, ಯಾಕೆ ಫೀಸ್ ಇಟ್ಟೆ ನೀವು. ಓಕೆ, ನಾನು ಕೇಳ್ತಾ ಇರೋ ಪ್ರಶ್ನೆ, ಈ ಫೀಸ್ನ ಕೆಲವು ರಿವೀಲ್ ಮಾಡಲ್ಲ, ಮೋರ್ ಡೀಟೇಲ್ಸ್ ಕಾಲ್ ಮೀ ಅಂತ ಹಾಕ್ತಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ವರ್ಷಕ್ಕೆ ನೀವು ತೊಗೊಳೋಂಥದ್ದು 30,000 ತೊಗೊತೀನಿ ವರ್ಷಕ್ಕೆ. ಇರೊಳಕ ತಿಂಗಳಿಗೆ ಒಂದು 2,500 ಚೇಂಜ್ ಆಯ್ತು. 2,800 ರೂಪಾಯಿ ತುಂಬ ಕಡಿಮೆ ಫೀಸ್ ಅಂತಲೇ ಭಾವಿಸ್ಬೋದಿದೆ. ನಾನು ಇದೊಂದು ಚಾಲೆಂಜ್ ಕೊಡ್ಬೋದು ನಿಮಗೆ, ಬೇಜಾರು ಮಾಡ್ಕೊಬೇಡಿ ಅಂದರೆ ಒಂದು ಕೊಡ್ತೀನಿ. ಹೇಳಿ. ನಾನು 30,000 ಕೊಟ್ಟಿದ್ದೀನಿ ಗುರುಗಳೇ, ನನಗೇನು ಕಲಿಸಿದ್ದೀರಾ ಅನ್ನೋದು ಕ್ವಶನ್ ಹಾಕೋ ರೈಟ್ಸ್ ನಿನಗಿರುತ್ತೆ. ಐ ಲವ್ ದಿಸ್ ಗುರುಗಳೇ. ಕರೆಕ್ಟ್ ಅಲ್ವಾ? ಲವ್ ಯುವರ್ ಕಾನ್ಫಿಡೆನ್ಸ್. ಐ ಲವ್ ದಿಸ್. ಇವಾಗ ಜನಗಳಿಗೆ ಏನಂದ್ರೆ, ನಾನು ನಿಂಗೆ ಕೊಟ್ಟಿದ್ದೀನಿ, ನೀನು ನಂಗೆ ಹೆಂಗೆ ಕೊಟ್ಟಿದ್ದೀಯಾ? ಇದು ಪ್ರಶ್ನೆ. ಆ್ಯಕ್ಚುಲಿ ನಾವು ನಿಜ ಉಚಿತವಾಗಿ ಏನು ಕೊಟ್ಟರೆ ಬೆಲೆ ಇಲ್ಲ ಅನ್ನೋದಕ್ಕಿಂತ, ನೀನು ದುಡ್ಡು ಕೊಟ್ಟಾಗ ನಿನಗೆ ಕೇಳೋಂಥ ಅಧಿಕಾರ ಇರುತ್ತೆ. ಕರೆಕ್ಟ್, ಖಂಡಿತ ಅಧಿಕಾರ ಇದೆ. ನಾನು 30,000 ಕೊಟ್ಟಿದ್ದೀನಿ, ನೀವು ನನಗೇನು ಕೊಟ್ಟಿದ್ದೀರಾ? ಸೊ ಅದು ನ್ಯಾಯಬದ್ಧವಾಗಿ ಕೇಳಬೇಕು. ನಾನು 30,000 ಕೊಟ್ಟಿದ್ದೀನಿ, ನೀವೇನು ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ 30,000 ಮಕ್ಕಳು ಬಿಸಾಬಿಟ್ಟು ಹೋಗಪ್ಪ ಅಂತ ಹೇಳ್ತೀವಿ. ಖಂಡಿತ. ನೀನು ವಿನಯವಾಗಿ, ಗುರುಗಳೇ ನಾನು 30,000 ಕೊಟ್ಟಿದ್ದೀನಿ, ನನಗೇನು ಕೊಟ್ಟಿದ್ದೀರಾ ಅಂತ ಕೇಳಬೇಕು. ಅಂಥ ಧೈರ್ಯವಂತರು ನನ್ನ ಹತ್ರ ಪಾಠಕ್ಕೆ ಬಂದರೆ ನನಗೆ ತುಂಬ ಒಳ್ಳೆಯದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಸಕ್ತಿ ಉಳ್ಳಂಥವರು ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ ಜಯನಗರ 4ನೇ ಬ್ಲಾಕಲ್ಲಿದೆ, ಟಿ ಬ್ಲಾಕಲ್ಲಿದೆ. ಖಂಡಿತವಾಗ್ಲೂ ನೀವು ಯಾರನ್ನೇ ಕೇಳಿದ್ರು ಅಥವಾ ನಾವು ಕೊಡುವಂಥ ಫೋನ್ ನಂಬರ್ಗೆ ಯಾವಾಗಲೇ ಫೋನ್ ಮಾಡಿದ್ರು, ಇವರ ಶಿಷ್ಯಂದರು ಅಥವಾ ಇವರ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಹಲವಾರು ಎಂಪ್ಲಾಯೀಸು ಖಂಡಿತವಾಗ್ಲೂ ಕಾಲನ್ನು ರಿಸೀವ್ ಮಾಡ್ತಾರೆ. ಹಾಗೂ ನಿಮಗೆ ಬೇಕಾಗಿರುವಂಥ ನೇರವಾಗಿರುವಂಥ ವಾದ ವಿವಾದಕ್ಕೆ ಯಾವುದೇ ಪ್ರಶ್ನೆಗಳಿದ್ರು ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ ನೀವು ಕ್ಲಾಸಿಗೆ ಬರ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗೂ ಬಲವಂತ ಮಾಡಲ್ಲ, ನೀವು ಬನ್ನಿ ಅಂತ ಕೇಳಲ್ಲ. ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಬನ್ನಿ. ಸದಾ ಇವರ ಎರಡೂ ಕೈ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಖಂಡಿತ. ಸೊ ಇದರಲ್ಲಿ ಸ್ತ್ರೀಯರಿಗೂ ಪುರುಷರಿಗೂ ಇಬ್ಬರಿಗೂ ಅವಕಾಶ ಇರುತ್ತೆ. ಸರಿಸಮಾನವಾದ ವಿದ್ಯೆ ಅಂತೂ ಕಲಿಬೋದು, ಸ್ತ್ರೀ ಪುರುಷ ಇಬ್ಬರು. ಮತ್ತೆ ಇದರಲ್ಲಿ ಕೆಲವೊಂದು ಕ್ವಶನ್ ಇರುತ್ತೆ, ಇದರಲ್ಲೆಲ್ಲ ಸ್ಮಶಾನದಲ್ಲೇ ಮಾಡಬೇಕಾ? ಕರೆಕ್ಟ್, ಇವಾಗ ಅದನ್ನೇ ಕೇಳೋಣ ಅಂತ ಬಂದೆ ನಾನು ನೆಕ್ಸ್ಟು. ಸ್ಮಶಾನದಲ್ಲೇ ಮಾಡಬೇಕಾ? ಸಾತ್ವಿಕನೂ ಇರುತ್ತೆ, ಅಘೋರಾನೂ ಇರುತ್ತೆ. ನಿನ್ಗೆ ಯಾವ ಚೂಸ್ ಮಾಡ್ಕೊ. ನಾನು ಒಂದು ಪಾಠ 2 ಥರ ಮಾಡ್ತೀನಿ. ಈಗ ಈ ದಂಡಕಕ್ಕೆ ಪ್ರಾಣವನ್ನು ನೀನು ಕೊಡಬೇಕು. ಸೊ ಇದು ಸಾತ್ವಿಕದಲ್ಲಿ ಕೊಡ್ಬೋದು, ಅಘೋರದಲ್ಲಿ ಕೊಡ್ಬೋದು. ನೀನು ಸಾತ್ವಿಕದಲ್ಲಿ ಕೊಡ್ಬೇಕು, ಮನೆಯಲ್ಲೇ ಮಾಡ್ಕೊ, ಅದರಲ್ಲೇ ಜನಗಳಿಗೆ ಪರಿಹಾರ ಮಾಡಿಕೊಡು. ಅಘೋರದಲ್ಲಿ ಬೇಕಾ, ನಿನಗೆ ಧೈರ್ಯ ಇದೆಯಾ, ಅದನ್ನು ಮಾಡು, ಎರಡೂ ಮಾಡು. ಚಾಯ್ಸ್ ಇಸ್ ಯೋರ್ಸ್. ಎಷ್ಟು ಬಟ್ ಯಾರೇ ಬಂದರೂ ನಿಮ್ಮೆಲ್ರಿಗೂ ಒಂದು ಒಳ್ಳೆಯ ಗುರುಕುಲ ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ. ಸೊ ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನಾನು ಹೇಳಬಲ್ಲೆ, ತಂತ್ರ ವಿದ್ಯೆಯಲ್ಲಿ 20 ವರ್ಷ ಮಾಡಿರೋ ಪುಣ್ಯಾತ್ಮರು ಇರ್ತಾರೆ, ನನ್ನ ಗುರುಗಳಿಗೆ ಸರಿಸಮಾನವರಾಗಿರ್ತಾರೆ. ಇಲ್ಲ ಅಂದರೆ ಜನಗಳಿಗೆ ಮೋಸ ಮಾಡೋರು ಇರ್ತಾರೆ. ನಾನು ಪುಣ್ಯಾತ್ಮರು ಅಂತ ಹೇಳಿದ್ದೀನಿ. ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಅಂಥವ್ರ ಬಗ್ಗೆನೂ ಹೇಳ್ತೀನಿ. ಅವರಿಗೆ
ನಿಮಗೆ ಏನಾರ ಡೌಟ್ ಇದ್ದರೆ ದಯವಿಟ್ಟು ನನ್ನ ಆಫೀಸಿಗೆ ಬರ್ಬೋದು, ನೇರ ನನ್ನ ಕ್ವಶನ್ ಕೇಳ್ಬೋದು, ನೇರ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಕ್ಲಾಸ್ಗೆ ಹೋಗಿ ಅರ್ಧಂಬರ್ಧ ಕಲ್ತಿರೋ ಕೂಡ ಇಲ್ಲಿ ಬಂದು ಖಂಡಿತ ಪರಿಹಾರಗಳನ್ನ ತಿಳ್ಕೊಂಡು ಖಂಡಿತ ಇದ್ದೇ ಇರುತ್ತೆ. ನನಗೆ ಅಲ್ಲಿ ಕಲ್ತಿದ್ದಾರೆ, ಇಲ್ಲಿ ಕಲ್ತಿದ್ದಾರೆ, ಇನ್ನೆಲ್ಲೋ ಕಲ್ತಿದ್ದಾರೆ, ನಾನು ಇವೆಲ್ಲ ತಲೆಗೆ ಹಾಕೊಳಕ್ಕೆ ಹೋಗಲ್ಲ. ನನಗೆ ಬೇಕಾಗಿರೋದು ನಿನಗೆ ಪಾಠ ಕಲಿಸೋದು. ವೆರಿ ನೈಸ್, ಸೂಪರ್. ಸೊ ಈ ಪ್ರಶ್ನೆ ನಾನು ಕೇಳಲೇಬೇಕು. ಇನ್ನು ಕ್ಲಾಸಲ್ಲಿ 1 ವರ್ಷ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ಈ 1 ವರ್ಷದಲ್ಲಿ ಏನೇನು ಮಾಡ್ತೀರಾ ಜನಗಳು? ಸುಮ್ಮನೆ ಹಂಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ. ಎಲ್ಲರೂ ಇತ್ತೀಚೆಗೆ ಕೆಲವೊಂದು ದೇವಸ್ಥಾನದಲ್ಲಿ ಕುಂಭದ ಮೇಲೆ ಅರಿಶಿನ ಹಾಕ್ಬಿಟ್ಟು ಅಮ್ಮನವರು ಬರೀತಾರೆ ಅಂತ ಹೇಳ್ತೀರಿ. ಸೊ ಎಲ್ಲರೂ ನೋಡಿರ್ತೀರ ಅನ್ಸುತ್ತೆ. ಅದನ್ನು ಕೂಡ ಹೇಳ್ಕೊಡ್ತೀನಿ. ಅದು ಒಂದು ವಿದ್ಯೆನಾ? ಖಂಡಿತ. ದೇವನ್ನ ತಿರುಗಿಸ್ತಾರೆ ಅಂತ ಹೇಳಿದಿರಲ್ವಾ? ಆ್ಯಕ್ಚುಲಿ ನಾನು ಇದನ್ನು ಕೇಳಲೇಬೇಕು ಗುರುಗಳೇ. ನಾನು ಅಂದರೆ ಒಂದು ಕಡೆ ನೋಡಿದ್ದೀನಿ, 4 ಜನ ಅಮ್ಮನವ್ರನ್ನ ಎತ್ಕೊಂಡಿರ್ತಾರೆ, ದೇವ್ರನ್ನ ಎತ್ಕೊಂಡಿರ್ತಾರೆ, ಆಟೋಮೆಟಿಕ್ ಆಗಿ ತಿರುಗ್ತಾನೆ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ನಾನು ಇದನ್ನ ಪರೀಕ್ಷೆ ಅಂತ ಹೇಳಬಾರ್ದು, ಒಂದ್ಸತಿ ಹೆಗಲ ಮೇಲೆ ಇಟ್ಕೊಂಡಿದ್ದಾಗ ಅದು ಹಿಂಗೆ ಸುತ್ತದಂಗೆ ಆಯಿತು. ಅದು ಒಂದು ವಿದ್ಯೆನಾ ಇಲ್ಲ ಅಂದರೆ ದೇವ್ರ ಭಾವ? ಖಂಡಿತ ಇದು ವಿದ್ಯೆ. ಒಂದು ಎಕ್ಸಾಂಪಲ್ ನಾನೊಂದು ವಿಚಾರ ಹೇಳ್ತೀನಿ. ಈಗ ನಿಮಗೆ ಐಡಿಯಾ ಇದೆ ಅದನ್ನು ಯಾವ ಥರ ಇಟ್ಕೊತಾರಂತ. ಒಂದು ಪೀಠ ಕೊಡಿ, ಅರ್ಥ ಆಯ್ತಾ? ಒಂದು ಪೀಠ ಕೊಡಿ, 2 ಕೋಲನ ಹಾಕಿ, ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಇಟ್ಕೊಳ್ಳಿ. ಒಂದು ಫೋಟೋ ಕೊಡಿ ನನಗೆ, ಫೋಟೋ, ದೇವರ ಫೋಟೋ ನನಗೆ ಕೊಡಿ. ನಾನು ಇಕ್ಕಿರೋ ವಸ್ತುವನ್ನು ಎತ್ಕೊಳ್ಳಿ. ಅವಾಗ ತಿರುಗುತ್ತಲ್ಲ ನೋಡೇ ಬಿಡೋಣ ಅಂತನಾ? ಶೋರ್, ಖಂಡಿತವಾಗಿ. ಅಂದರೆ ನೀವು ಒಂದರಲ್ಲಿ ಇವಾಗ ಅವರು ಒಂದೊಂದು ರೀತಿಲಿ ಆ ದೇವರ ಶಕ್ತಿ ಅಲ್ಲಿ ಇದೆಯೋ ಇಲ್ಲೋ ಅನ್ನೋದು ಖಂಡಿತ. ಇಲ್ಲಿ ದೇವರ ಶಕ್ತಿನೂ ಇದೆ. ಆ ದೇವರಿಗೆ ಪ್ರಾಣ ಕೊಡೋಕಂತ ವಸ್ತುಗಳು ಯಾವುವು? ಎಷ್ಟು ಜನಕ್ಕೆ ಗೊತ್ತಿದೆ ಇದೆಲ್ಲ? ಅದು ಈಗ ದೇವ್ರ ಹತ್ರ ಹೋಗ್ತೀವಿ, ಎಡಗಡೆ ಬರುತ್ತೋ ಬಲಗಡೆ ಬರುತ್ತೋ, ಇದು ನಿಜ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಇದೆ. ನೀ ವಸ್ತುವನ್ನು ಇಟ್ಟಾಗ, ಈಗ ಒಂದು ಎಕ್ಸಾಂಪಲ್, ದೇವರ ನಾವು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಅಲ್ವಾ? ಚಕ್ರಗಳನ್ನು ಹಾಕ್ತೀವಿ. ಎಲ್ಲಿ? ಮೂಲ ವಿಗ್ರಹದಲ್ಲಿ ಚಕ್ರಗಳು ಹಾಕ್ತೀವಿ. ಚಕ್ರ ಹಾಕಿದಾಗ ಏನಾಗುತ್ತೆ? ಅಲ್ಲಿ ದೇವರ ಆಕರ್ಷಣೆ ಆಗುತ್ತೆ. ವೇದ ಮಂತ್ರಗಳಿಂದ, ವಾದ್ಯ ಗೋಷ್ಠಿಗಳಿಂದ ಸೊ ದೇವರನ್ನ ನಾವು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಖಂಡಿತ ಅಲ್ವಾ? ಆ ಭೂಮಿಗೆ ತಕ್ಕಷ್ಟು ಯಾರು ಪ್ರತಿಷ್ಠಾಪನೆ ಮಾಡ್ತಾನೆ ಅವನ ಒಂದು ಭಕ್ತಿಗೆ ತಕ್ಕಷ್ಟು ದೇವರು ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಸೊ ಇದೇ ರೀತಿ ನೀನು ಮಾಡಿಕೊಟ್ಟೋ ಮೂಲಿಕೆಗಳು, ನೀನು ದೇವರಿಗೆ ಇಷ್ಟವಾದ ಮೂಲಿಕೆಗಳು, ಸಮಥಿಂಗ್ ಕೆಲವೊಂದು ವಸ್ತುಗಳು, ಅದು ದೇವರಿಗೆ ಇಷ್ಟ ಆಗಿದಾಗ ದೇವರು ತಾಂಡವ ಹಾಡುತ್ತೆ ಅಂತ ಒಂದು ಅರ್ಥ ಇದೆ. ಆ ಅರ್ಥಕ್ಕೆ ನೀನು ತಮಟೆ ಸೌಂಡ್ ಕೊಟ್ಟಾಗ, ಸೊ ನೀನು ಕೆಲವೊಂದು ವಸ್ತುಗಳನ್ನು ಹಾಕಿದಾಗ ರಿಫ್ಲೆಕ್ಷನ್. ಅಷ್ಟಿಲ್ದಿರ ಹೇಳಿರ್ತಾರ ಪ್ರಕೃತಿ ದೇವೋಭವ. ಖಂಡಿತ. ಹಾಗೂ ಎಲ್ಲೋ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟವಾಗಿರುವಂಥ ವಿಚಾರಗಳಿದ್ದೇ ಇರುತ್ತೆ. ಸೊ ದೇವರಿಗೂ ಇಷ್ಟವಾಗಿರುವಂಥ ವಸ್ತುಗಳನ್ನ ಕೊಟ್ಟಾಗ ದೇವರು ಕೂಡ ನಮಗೆ ಒಲಿದು ಆ ಒಂದು ಮಂತ್ರಶಕ್ತಿಗೆ, ತಮಟೆ ಶಕ್ತಿಗೆ ತಿರುಗ್ತಾರೆ. ವಿಚಾರ, ದೇವರಿಗೆ ನಾವು ವೆಂಕಟರಮಣಿಗೆ ಪುಳಿಯೋಗರೆ ಮೊಸರನ್ನ ಏನಕ್ಕೆ ಇಷ್ಟ ಇಡ್ತೀವಿ? ದೇವರಿಗೆ ಇಷ್ಟ ಅಂತ ಇಡ್ತೀವಿ. ಸೊ ಇಲ್ಲಿ ರಿಲೇಟಿವ್ ಅಷ್ಟೇ. ದೇವರಿಗೆ ಇಷ್ಟ ಏನು ಅದನ್ನು ತಿಳ್ಕೊಳ್ಳೋದೇ ತಂತ್ರವಿದ್ಯೆ ಅಲ್ವಾ? ವೆರಿ ನೈಸ್. ಇನ್ನು ನಾನು ನೇರವಾಗಿ ಕೇಳಬೇಕು ಈ ಪ್ರಶ್ನೆ. ಈ 12 ತಿಂಗಳಲ್ಲಿ ನೀವೇನೇನು ಹೇಳ್ಕೊಡ್ತಿರ್ಬೇಕು? ಸುಮಾರು ಜನಕ್ಕೆ ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಸೊ ನಿಮ್ಮಲ್ಲಿರುವಂಥ ಶಕ್ತಿಗಳನ್ನು ನಾವು ಆಲ್ರೆಡಿ ನೋಡಿದ್ದು ಆಯಿತು, ಕೇಳಿದ್ದು ಆಯಿತು, ನೀವು ಓಪನ್ ಚಾಲೆಂಜ್ ಕೊಟ್ಟಿದ್ದು ಆಯಿತು. ಆ್ಯಂಡ್ ನಿಮ್ಮ ಥರ ಓಪನ್ ಚಾಲೆಂಜ್ ಕೊಟ್ಟವ್ರನ್ನ ನಾನು ತುಂಬ ತೀರಾ ಕಡಿಮೆ ಅಲ್ಲ, ನೋಡೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇಷ್ಟೊಂದು ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ, ಹಾಗೂ ಫೀಸ್ ಕೂಡ ಎಲ್ಲರಿಗೂ ಸರಿಸಮ ಆಗೋ ರೀತಿಯಲ್ಲಿ 30,000 ಇಟ್ಟಿದ್ದೀರಾ. ಈ 30,000ದಲ್ಲಿ ನಾನು 3 ಥರ ಪ್ರಶ್ನೆ ಕೇಳಬೇಕಾಗತ್ತೆ. ಒಂದು, ಪೇಮೆಂಟ್ ಅಂತ ಬಂದಾಗ ಫಸ್ಟ್ ಎಲ್ಲನೂ ಮಾಡ್ಕೊಬೇಕಾ? ಎರಡನೇದು, ನೀವು ಅದಕ್ಕೂ ಟೈಮ್ ಕೊಡ್ತೀರಾ? ಮೂರನೇದು, ಅದರಲ್ಲಿ ಏನಾದರೂ ಇನ್ಸ್ಟಾಲ್ಮೆಂಟ್ಸ್ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಅವ್ರನ್ನ ಕಾಡುತ್ತೆ. ಖಂಡಿತ ಇದ್ದೇ ಇರುತ್ತೆ. ಅದಕ್ಕಿಂತ ಮುಂಚೆ ಈ 12 ತಿಂಗಳು ನೀವು ಏನು ಮಾಡ್ತೀರಾ? ಎಕ್ಸಾಂಪಲ್ ಹೇಳೋದಾದರೆ, ಸೊ ನನಗೆ ಇದನ್ನು ಹೇಳಿದೆ, ಸಂಪೂರ್ಣ ಜವಾಬ್ದಾರಿ ನಾನು ತೊಗೊತೀನಿ. ಫಸ್ಟ್ ಆಫ್ ಆಲ್ ನನ್ನ ಶಿಷ್ಯನಾಗಿ ನಾನು ಫಸ್ಟ್ ಸಂಪೂರ್ಣವಾಗಿ ಸ್ವೀಕರಣೆ ಮಾಡ್ತೀನಿ. ನಾನು ನನ್ನ ತಂದೆ ಮಗ. ನನ್ನ ಕ್ಲಾಸ್ ಬಂದಾಗ ಕೂಡ ನನ್ನ ತಂದೆ ನನ್ನ ಶಿಷ್ಯನೇ. ಇದು ನಾನು ಫಸ್ಟು. ನನ್ನ ಮನೆಗೆ ಹೋದ್ಮೇಲೆ ನನ್ನ ತಂದೆಗೆ ನಾನು ಪಾದ ನಮಸ್ಕಾರ ಮಾಡ್ತೀನಿ, ಪಾದ ಪೂಜೆ ಮಾಡ್ತೀನಿ, ಎಲ್ಲ ಥರನೂ ಮಾಡ್ತೀನಿ. ನನ್ನ ತಂದೆ ನನ್ನ ಕ್ಲಾಸಿಗೆ ಬಂದಾಗ ನನ್ನ ಶಿಷ್ಯದಲ್ಲಿ ಒಬ್ಬರು ನನ್ನ ತಂದೆ. ಸೊ ಅಲ್ಲಂತ ನಾನು ಶಿಷ್ಯರಿಗೆ ಮಾಡಿಸ್ಕೊಳಕ್ಕೆ ಹೋಗಲ್ಲ. ಸೊ ನಿನ್ನ ಮನಸ್ಸು ಫಸ್ಟ್ ಬದಲಾವಣೆ ಆಗಬೇಕು. ನಾನು ಕಲಿತೀನಿ, ನಾನು ಚಲನ ನಿಂಗೆ ಕೊಡ್ತೀನಿ. ನಾನು ಫಸ್ಟ್ ಅಪ್ ಟು ತಾಯ್ತ ಕಟ್ಟೋ ಇಂದ ಹಿಡಿದು ಅಷ್ಟದಿಗ್ಬಂಧನೆ, ಧನಾಕರ್ಷಣೆ ಆಗಿರ್ಬೋದು. ಇತ್ತೀಚೆಗೆ ಇದು ಓಡ್ತಾ ಇದೆ. ಹೌದು, ಅದಕ್ಕೆ ಹೇಳ್ತಿದ್ದೀನಿ. ಆಮೇಲೆ ತುಂಬ ಬೇಜಾರಾಗುವಂಥ ವಿಚಾರ ಏನಂತಂದರೆ,
ಗೊತ್ತಿಲ್ಲ ಈ ವಿಚಾರ ನಾನು ಹೆಂಗೆ ಹೇಳಿ ನಿಮಗೆ ಅಂತ, ಆದರೂ ಒಂದು ಹೇಳಲೇಬೇಕು. ಈ ವಶೀಕರಣ ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆಯಲ್ಲ ಗುರುಗಳೇ. ಅಂದರೆ ಈ ವಶೀಕರಣದಲ್ಲಿ 64 ಥರ ಇದೆ. ವಶೀಕರಣ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಸಂಭೋಗ ಕ್ರಿಯೆ, ಅತಸಂಭೋಗ ಕ್ರಿಯೆ, ಸ್ಮಾನ ವಶೀಕರಣ, ಆತ್ಮ ವಶೀಕರಣ, ದೃಢ ವಶೀಕರಣ, ತೃಪ್ತಿ ವಶೀಕರಣ, ನಳ ವಶೀಕರಣ, ದೂತ ವಶೀಕರಣ, ಕರ್ಮ ವಶೀಕರಣ, ಇಷ್ಟೇ ತುಂಬ ಇದ್ದಾವೆ. ರಾಮಚಂದ್ರ ಆಯ್ತಾ. ಇದರಲ್ಲಿ ಪರರ ಎಂಗ್ಸನ್ನ ನೀನು ವಶೀಕರಣವನ್ನು ಪಡೆದು ಸಂಭೋಗವನ್ನು ಮಾಡಬೇಕು ಅಂತಿದ್ದಾಗ ನೀಚರು ಇರ್ತಾರೆ ಕೆಲವರು, ಏನು ಮಾಡೋಕ್ಕಾಗಲ್ಲ. ಅಂಥವ್ರು ಯಾರು ಇರಲೇಬಾರ್ದು ಅಂತ ಅವರಿಗೆ ಸೊ ನನ್ನ ಹತ್ರ ಎಷ್ಟೋ ಜನ ಅಳ್ಕೊತಾರೆ. ಸೊ ಇದಾಗ ನಾವು ಕೋರ್ಟಲ್ಲಿ ಹೇಳೋಕ್ಕಾಗಲ್ಲವಲ್ಲ, ಮರ್ಯಾದೆ ಪ್ರಶ್ನೆ. ಈಗ ಅರ್ಥ ಆಯ್ತಾ ತಂತ್ರವಿದ್ಯೆ ಹೇಗೆ ಉಟ್ಕೊಂತು ಅಂತ? ಈ ತಂತ್ರವಿದ್ಯೆನ ಒಳ್ಳೇದಕ್ಕೋಸ್ಕರ ಬಳಸ್ತಾ ಇರೋವಂಥವ್ರು ನಮ್ಮ ಸುಭಾಷ್ ಆಚಾರ್ಯ ಗುರುಗಳು. ಮತ್ತು ಇನ್ನೊಂದು ಏನಂದಾಗ, ಸೊ ಇದನ್ನು ಕಟ್ ಮಾಡೋದಿರುತ್ತೆ, ವಶೀಕರಣ ಕಟ್ ಮಾಡೋದಿರುತ್ತೆ, ಆಕರ್ಷಣೆ ಮಾಡೋದಿರುತ್ತೆ. ಈಗ ಒಂದು ಎಕ್ಸಾಂಪಲ್, ನಾನು ನೋಡಿ ಇಷ್ಟಪೂರ್ವಕವಾಗಿರೋ ಮದುವೆ ನಾನು ಮಾಡ್ಕೊಳ್ತೀನಿ, ನಾನು ಅವ್ರಿಗೆ ಲೈಫ್ ಕೊಡಬೇಕು ಅಂತ ಇರೋ ನಾನು ಖಂಡಿತ ಮಾಡ್ತೀನಿ, ಒಳ್ಳೇದಕ್ಕೆ. ಥ್ಯಾಂಕ್ ಯು ಗುರು. ಸೊ ಅವ್ರ ಅಪ್ಪನ ಆಸ್ತಿಗೆ ಕಣ್ಣಾಕಿ ನಾನು ಅವ್ರು ವಶೀಕರಣ ಮಾಡ್ಕೊಂಡು ಮದುವೆ ಅಂತಂದರೆ ನಾನು ಆಫೀಸ್ ಆಚೆ ಕಡೆ ಇರೋ ಅಂತ ಹೇಳ್ತೀನಿ. ವೆರಿ ನೈಸ್. ಇಲ್ಲಿ ಒಂದಷ್ಟು ವಿಚಾರಗಳನ್ನ ನಾವು ತಿಳಿಸಲೇಬೇಕಾಗುತ್ತೆ. ನೋಡಿ, ಈ ಒಂದು ತರಗತಿಯಲ್ಲಿ ನಿಮಗೆ ಬೇಕಾಗಿರುವಂಥ ಸಂಪೂರ್ಣ ಮಾಹಿತಿನ ನೀವು ಕಾಲ್ ಮಾಡಿ ಕೂಡ ಕೇಳ್ಕೊಬೋದು. ಆದರೆ ಇಲ್ಲಿ ರೀಡ್ಔಟ್ ಮಾಡೋದು ನಾನು ಹೇಳೋವಂಥದ್ದು ಒಂದು ನನ್ನ ಕರ್ತವ್ಯ ಹಾಗೂ ನನ್ನ ಧರ್ಮ. ಹಾಗಾಗಿ ಈ ತರಗತಿಯಲ್ಲಿ ಕಲಿಯುವ ವಿಷಯಗಳೇನಪ್ಪ ಅಂತಂದರೆ ಅಘೋರ ತಂತ್ರ ಮತ್ತು ಶಕ್ತಿಯ ಉಪಾಸನೆ ಇರುತ್ತೆ, ಮಂತ್ರ ತಂತ್ರ ಯಂತ್ರಗಳ ಪ್ರಾಯೋಗಿಕ ಬಳಕೆ ಇರುತ್ತೆ, ತಾಂತ್ರಿಕ ಪೂಜೆ ವಿಧಾನಗಳು ಮತ್ತು ರಹಸ್ಯ ತಂತ್ರೋಪಾಸನೆ ಅನ್ನೋದು ಸಹ ಇರುತ್ತೆ. ಗುರು ಪಾರಂಪರೆಯ ಮೂಲಕ ತಾಂತ್ರಿಕ ಮಾರ್ಗದರ್ಶನವನ್ನು ಕೊಡ್ತಾರೆ. ಅದರಲ್ಲಿ ಜೀವನದಲ್ಲಿ ಶಕ್ತಿಯ ತಂತ್ರವನ್ನು ಅಳವಡಿಸಿ ಸರಳ ತಂತ್ರಜ್ಞಾನವನ್ನು ಮಾಡ್ಕೊಳ್ಳೋ ಒಂದು ವಿಧಿವಿಧಾನ ಇದ್ದೇ ಇರುತ್ತೆ. ಹಾಗೂ ತರಗತಿಗಳು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಟ್ರಸ್ಟ್ ಕಮಿಟಿಯ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಯಾರ್ಯಾರು ಸೇರಬಹುದು ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಅರ್ಚಕರು, ಪುರೋಹಿತರು, ಜ್ಯೋತಿಷ್ಯಗಳು, ಇವರು ಮುಖ್ಯವಾಗಿ ಇದನ್ನು ಕಲಿತ್ರೆ ಎಷ್ಟೋ ಜನ ಬರ್ತಾರೆ, ನಿಮ್ಮ ಹತ್ರ ಕೇಳ್ತಾರೆ. ಹಾಗಾಗಿ ಅದಕ್ಕೂ ಕೂಡ ಒಂದು ಮೂಲ ವಿಚಾರ ಇದಾಗುತ್ತೆ. ಸೊ ಪ್ಲೀಸ್ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. 18 ವರ್ಷ ಮೇಲ್ಪಟ್ಟ ಸ್ತ್ರೀಯರು, ಪುರುಷರು ಯಾರು ಬೇಕಾದರೂ ಕಲಿಬೋದು. ಅದರಲ್ಲಿ ಹೊಸಬರು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕಲಿಬೋದು. ಹಾಗೂ ಅನುಭವಿಗಳು, ಫಲಾನುಭವಿಗಳು ಮತ್ತು ಅರ್ಧಂಬರ್ಧ ಎಲ್ಲೋ ಒಂದು ಕಡೆ ಕಲ್ತ್ಕೊಂಡು ನಮಗೆ ನಾಲೆಜ್ ಇನ್ನೂ ಸಾಲ್ತಾ ಇಲ್ಲ ಅನ್ನೋರು ಬರ್ಬೋದು. ಎಲ್ಲ ಧರ್ಮ, ಜಾತಿ, ಭೇದ ಭಾವ ಇಲ್ದಂಗೆ ಈ ಒಂದು ವಿದ್ಯೆನ ಕಲಿಬೋದು. ಯಾವುದೇ ರೀತಿ ಭೇದ ಭಾವ ನಿಮ್ಮ ಹತ್ರ ಇರಲ್ಲ. ಅದರ ಜೊತೆಯಲ್ಲಿ ಮನೇಲಿ ಕುತ್ಕೊಂಡು ಆನ್ಲೈನ್ ಮುಖಾಂತರ ಕಲ್ತ್ಕೊಬೋದು. ತಾಂತ್ರಿಕ ವಿದ್ಯೆ ಕೇವಲ ಪಾಠವಲ್ಲ, ಅದು ಒಂದು ಆತ್ಮಪೂರ್ಣ ಪಯಣ ಅಂತ ಹೇಳಿದ್ದಾರೆ. ಈ ದೈವಿಕ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ನಾನು ನಿಮ್ಮನ್ನು ಕೇಳಲೇಬೇಕು, ಫೀಸ್ ವಿಚಾರ ಅಂತ ಬಂತಂದರೆ ಎಲ್ರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅದು ನಾವು ಓವರ್ ದ ಫೋನೇ ಕೇಳಬೇಕಾ ನಾವು ಅನ್ನೋದು ಇದ್ದೇ ಇರುತ್ತೆ. ಯಾರೂ ಅಷ್ಟೊಂದು ಮುಕ್ತವಾಗಿ ಮಾತಾಡಲ್ಲ. ಫೀಸ್ ಅಂತ ಬಂದರೆ 30,000 ಸ್ಟಾರ್ಟಿಂಗ್ ಎಷ್ಟು ಕಟ್ಟಬೇಕು ಹಾಗೂ ಎಷ್ಟು ದಿನಗಳ ಟೈಮ್ ಕೊಡ್ತೀರಾ? ಜನವರಿ 1ನೇ ತಾರೀಕಿಂದ ಜನವರಿ 30ನೇ ತಾರೀಕು ಒಳಗಡೆ ನೀವು ಡೈಲಿ ಕಟ್ಕೊತೀರೋ ಇಲ್ಲ ನಿಮ್ಗೆ ಒಂದು ತಿಂಗ್ಳಿಗೊಂದು ಕಟ್ಕೊತೀರೋ ನಂಗೆ ಗೊತ್ತಿಲ್ಲ. ಜನವರಿ 30ನೇ ತಾರೀಕು ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ನೀವು ಒಟ್ಟಲ್ಲಿ ಹೆಂಗನ ಕಟ್ಕೊಳ್ಳಿ. ಜನವರಿ 30ನೇ ತಾರೀಕಲ್ಲಿ ಯಾಕೆ ಅಂತ ಹೇಳಿದ್ರೆ ಅದು ನನ್ನ ರಿಲೇಟಿವ್ ಅಲ್ಲ. ಓಕೆ, ಅದು ನಾನು ಅವ್ರು ನೋಡ್ಕೊತಾರೆ, ನಿಮ್ಮ ಶಿಷ್ಯಂದ್ರು ನೋಡ್ಕೊತಾರೆ. ನನಗದು ಸಂಬಂಧನೇ ಇಲ್ಲ. ನೀನು ಎಷ್ಟು ಕೊಟ್ಟೆ, ಏನು ಮಾಡಿದೆ ಅಂತ ನಾನು ಕೇಳೋದಲ್ಲ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಪ್ರತಿ ಭಾನುವಾರ ನಮ್ಮ ಒಂದು ಕ್ಲಾಸ್ ಅಂದರೆ ಏನು ನಮ್ಮ ಒಂದು ಭಾನುವಾರ ಬರ್ತಾರೋ, ಕೆಲವರು ಡೈರೆಕ್ಟಾಗಿ ಬರ್ತಾರೆ, ಕೆಲವು ಹಂಗೆ ಹೋಗ್ತಾರೆ. ಅವರಿಗೆ ಊಟ ಉಪಚಾರವೆಲ್ಲ ಮಾಡಿಸಿ ನಾವು ಕಳಿಸೋದು. ಸೊ ಯಾಕೆ ಅಂತ ಹೇಳಿದ್ರೆ ಎಲ್ಲಿಂದ ಬಂದಿರ್ತಾರೆ ಪಾಪ. ಸೊ ಅನ್ನದಾತೋ ಸುಖಿ ಭಾವ ಅಂತ ಕೇಳ್ತೀವಿ. ಸೊ ನಮ್ಮ ಶಿಷ್ಯ ಇದು ವಾರದಲ್ಲಿ ಒಂದೇ ದಿನ ಇರುತ್ತೆ ಕ್ಲಾಸು? ವಾರದಲ್ಲಿ ಒಂದು ದಿನ ಇದೆ, ಭಾನುವಾರ. ಎಲ್ಲರೂ ಬರ್ಬೋದು. ಹಾಗಾದರೆ ಎಲ್ಲರೂ ಬರ್ಬೋದು. ಅಪ್ ಟು 1 o'clock to 3 o'clock ಇರುತ್ತೆ. ಒಂದು ಸತಿ ಅರ್ಥ ಆಗಲಿಲ್ವಾ 50 ಸತಿ ಕೇಳಿ. ನಾನು ಕಲಿಸೋವಾಗ ತಾಳ್ಮೆ, ಶ್ರದ್ಧೆ, ಭಕ್ತಿಯಿಂದ ನಾನು ಕಲಿಸೋವಾಗ ನೀನು ಶ್ರದ್ಧೆ, ಭಕ್ತಿಯಿಂದ, ತಾಳ್ಮೆಯಿಂದ 100 ಬಾರಿ ಕೇಳಿ. ನೀನು ಮೈಂಡಲ್ಲಿ ಅರ್ಥ ಆಗೋವರೆಗೂ ನಾನು ಬಿಡೋದಿಲ್ಲ. ಓಕೆ, ವೆರಿ ನೈಸ್. ಇನ್ನು ಈ ವಿಚಾರಕ್ಕೆ ಬಂತು ಅಂತಂದರೆ, ನೀವು ಕ್ಲಾಸ್ ಮುಗಿದ ಮೇಲೂ ಕೂಡ ನಿಮ್ಮ ಸ್ಟೂಡೆಂಟ್ಸ್ಗಳು, ನಿಮ್ಮ ಶಿಷ್ಯಂದ್ರ ಜೊತೆ ಸಂಪರ್ಕದಲ್ಲಿರ್ತಾರೆ, ಯಾವುದೇ ರೀತಿ ಡೌಟ್ ಬಿದ್ದರೂ ಕ್ಲಿಯರ್ ಮಾಡ್ತಾರಾ? ಸೊ ಖಂಡಿತ. ಅದು ನನ್ನ ಶಿಷ್ಯಂದ್ರಿಗೆ ಮಾತ್ರ ನನ್ನ ಪರ್ಸನಲ್ ನಂಬರ್ ಗೊತ್ತಿರುತ್ತೆ. ಓಕೆ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ, ಒಟ್ಟಿನಲ್ಲಿ ಇವತ್ತು ಮಂತ್ರ
ಮತ್ತು ತಂತ್ರ ವಿದ್ಯೆಯಲ್ಲಿ ವಿದ್ವಾನ್ ಹಾಗೂ ವಿದ್ವತ್ತನ್ನು ಕಲ್ತಿರುವಂಥ ಮಹನೀಯರನ್ನ ಕೂರಿಸ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮನ ಪಾಡ್ಕಾಸ್ಟ್ನ ಮಾಡಿದ್ದಂತು. ಖಂಡಿತವಾಗ್ಲೂ ಯಾರೂ ಇಷ್ಟು ದಿನ ನಾನು ನೋಡ್ಪಟ್ಟಂಗೆ ಇಷ್ಟು ಓಪನ್ ಚಾಲೆಂಜಾಗಿ ಹೇಳಲಿಲ್ಲ. ಆದರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ನಾನು ನಂಬ್ತಾ ಇದ್ದೀನಿ ಹಾಗೂ ನಿಮ್ಮ ಕಡೆಯಿಂದ ಒಳ್ಳೆ ಕೆಲಸಗಳೇ ಆಗುತ್ತೆ ಅನ್ನೋದು ತುಂಬ ತೀಕ್ಷ್ಣವಾಗಿ ನಾನು ನಂಬಿದ್ದೀನಿ ಹಾಗೂ ತುಂಬ ಅಘೋರವಾಗಿ ಕೂಡ ಅದನ್ನು ನಂಬಿದ್ದೀನಿ. ಆ ಅಘೋರ ಭೈರವ ನಿಮಗೆ ಒಳ್ಳೇದು ಮಾಡಲಿ, ಅಘೋರ ಗಣಪತಿ ನಿಮಗೆ ಒಳ್ಳೇದು ಮಾಡಲಿ, ಭದ್ರಕಾಳಿ ಹಾಗೂ ಮಹಾಂಕಾಳಿ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ಪಾಡ್ಕಾಸ್ಟ್ನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕ್ಲಾಸ್ಗೆ ಬಂದಮೇಲೆ ಒಂದು ರೀತಿಲಿ ನಿಮ್ಮ ಬ್ಯುಸಿ ಶೆಡ್ಯೂಲು, ನೀವು ಯಾವುದೋ ಪೂಜೆಗೆ ಹೋದಾಗ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಒಂದಿನ ಸಿಗದೆ ಇರೋದು, ಈ ಥರದ್ದು ಏನಾದರೂ ಆದಾಗ ಯಾರ ಜವಾಬ್ದಾರಿ ಇರುತ್ತೆ? ನನ್ನ ಒಂದು ಶಿಷ್ಯರಿದ್ದಾರೆ, ಸೊ ಅವ್ರಿಗೂ ವಿದ್ಯೆ ಕಲಿಸಿದ್ದೀನಿ. ನಾನು ವಿದ್ಯೆ ಮಾಡಿಲ್ಲ ಅಂದಾಗ ಕೂಡ ಅವರು ವಿದ್ಯೆ ಕಂಟಿನ್ಯೂ ಮಾಡ್ತಾರೆ. ವೆರಿ ನೈಸ್. ವೀಕ್ಷಕರೇ, ಇವತ್ತಿನ ಇಲ್ಲಿ ಈ ಒಂದು ಪಾಡ್ಕಾಸ್ಟ್ನ ಮುಗಿಸುವಂಥ ಸಮಯ ಅಂತೂ ಬಂದೇ ಬಿಟ್ಟಿದೆ. ಹೋಪ್ ಶೋ ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತಾ, ಆ್ಯಂಡ್ ನೀವು ಸದಾ ಒಬ್ಬರಿಗೆ ಒಳ್ಳೇದು ಮಾಡಿ, ಒಳ್ಳೆಯದನ್ನು ಕಲಿಸ್ಕೊಡಿ, ಒಳ್ಳೆಯದನ್ನೇ ಆಗಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಸುಭಾಷ್ ಆಚಾರ್ಯ ಅವರಿಗೆ ನನ್ನ ಎಲ್ಲ ವೀಕ್ಷಕರ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಹಾಗೂ 2025 ಮುಗಿಸಿ 26ಕ್ಕೆ ಹೆಜ್ಜೆ ಇಟ್ಟಿದ್ದೀವಿ. ಈ ವರ್ಷ ನಿಮಗೆ ಶುಭಕರವಾಗಿರಲಿ, ಎಲ್ಲೂ ಒಳ್ಳೆಯದಾಗಲಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕ್ಯಾಲೆಂಡರ್ ಹ್ಯಾಪಿ ನ್ಯೂ ಇಯರ್ ನಿಮಗೆ. ತುಂಬ ಧನ್ಯವಾದಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೂ ಕೂಡ. ಥ್ಯಾಂಕ್ ಯು. ಸೊ ಯಾವ ಆಫೀಸ್ ಎಲ್ಲಿದೆ, ಏನು ಕತೆ ಅಂತ ಆಲ್ರೆಡಿ ಹೇಳಿದ್ದೀವಿ, ಆದರೂ ಮತ್ತೆ ಹೇಳ್ತಾ ಇದ್ದೀನಿ. ಜಯನಗರ 4ನೇ ಟಿ ಬ್ಲಾಕ್ನಲ್ಲಿರುವಂಥದ್ದು ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ ಅಂತ. ದಯವಿಟ್ಟು ನೀವು ವಿಸಿಟ್ ಮಾಡಿ. ಇವರ ಆಫೀಸ್ ಪಕ್ಕದಲ್ಲೇ ಒಂದು ಸಾತ್ವಿಕ್ ಕಿಚನ್ ಅಂತ ಹೋಟೆಲ್ ಕೂಡ ಇದೆ. ಆ ಹೋಟೆಲ್ ಪಕ್ಕದಲ್ಲಿರುವಂಥದ್ದೇ ಫಸ್ಟ್ ಫ್ಲೋರ್ ಇರುವಂಥದ್ದು ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ. ಅಲ್ಲೇ ಸಿಗ್ತಾರೆ ನಮ್ಮ ಪ್ರೀತಿಯ, ಹೆಮ್ಮೆಯ, ಅಭಿಮಾನದಿಂದ ನಿಮ್ಮೆಲ್ಲರೂ ಕರೆದು ವಿದ್ಯೆನ ಹೇಳ್ಕೊಡ್ತೀನಿ ಅಂತ ಗುರುಗಳು ಆಚಾರ್ಯ ಅವರು, ನಮ್ಮ ಸುಭಾಷ್ ಆಚಾರ್ಯ ಅವರಿಗೆ ಮತ್ತೊಮ್ಮೆ ಆತ್ಮೀಯ ಪ್ರೀತಿಯ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಒಂದು ವಿಶೇಷವಾಗಿರುವಂಥ ಯಂತ್ರ ಮಂತ್ರ ತಂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ಸೊ ಇವತ್ತಿನ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದ ಭಾವಿಸ್ತಾ ಹೋಗಿ ಬರ್ತೀನಿ. ನಾನು ನಿಮ್ಮ ಆಂಕರ್ ರಂಜಿತ್ ವರಾಯು. ನೆನಪಿರಲಿ, ನಮ್ಮ ಉದ್ದೇಶ ಒಬ್ಬರಿಗೆ ಒಳ್ಳೇದು ಮಾಡೋದು ಮಾತ್ರ. ಒಳ್ಳೆಯದಕ್ಕೆ ಕಲಿರಿ, ವಿದ್ಯೆನ ಅಳವಡಿಸ್ಕೊಳ್ಳಿ, ನಿಮ್ಮ ಸೇಫ್ಟಿನ ನೀವು ಮಾಡ್ಕೊಳ್ಳಿ. ಒಮ್ಮೆ ವಿಸಿಟ್ ಮಾಡಿ ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಸ್ ಮೀ. ಬಾಯ್, ಟೇಕ್ ಕೇರ್. ನಮಸ್ಕಾರ. ಜೈ ಕಾಳಿಕಾಂಬ.